ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಡಿಮಾರ್ಟ್ ರೀಸೆಂಟ್ ಡೇಸ್ ಅಲ್ಲಿ ಯಾವ ರೀತಿ ನಡೀತಿದೆ ಮತ್ತೆ ಏನೇನ್ ಕಷ್ಟಗಳನ್ನ ಅನುಭವಿಸ್ತಿದೆ, ದುಡ್ಡು ಜಾಸ್ತಿ ಆಗಿದ್ಯಾ ಇಲ್ಲ ಲಾಭ ಏನಾದ್ರೂ ಕಮ್ಮಿ ಆಗ್ತಿದ್ಯಾ. ಇದಾದ್ಮೇಲೆ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸ್ವಂತ ಆಗೋದಕ್ಕೆ ಟ್ರೈ ಮಾಡ್ತಿದೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಬರುತ್ತೆ, ಏನೇನ್ ಚಾಲೆಂಜಸ್ ಅನ್ನ ಅನುಭವಿಸ್ತಾ ಇದೆ, ಮತ್ತೆ ಚೈನಾ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಏನೆಲ್ಲ ಮಾಡ್ತಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ದೊಡ್ಡ ದೊಡ್ಡ ಹಣಕಾಸಿನ ವಿಷಯ ಆಗಿರ್ಬೋದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ಚೇಂಜಸ್ಗಳ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಮಂಗಳವಾರ January 14th. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ, ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಡಿಮಾರ್ಟ್ ಚೆನ್ನಾಗಿ ನಡೀತಿದ್ಯಾ? ಸೊ ಡಿಮಾರ್ಟ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಿಯಾದ ಲಾರ್ಜೆಸ್ಟ್ ವ್ಯಾಲ್ಯೂ ರಿಟೇಲ್ ಚೈನ್ಸ್ ಅಂತ ಹೇಳ್ಬೋದು. ಅವರ ಒಂದು ಕ್ವಾರ್ಟರ್ಲಿ ನಂಬರ್ಸ್ ಬಂದಿದೆ. ಮಾರ್ಕೆಟ್ ಕ್ಯಾಪ್ 2 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಮತ್ತೆ PE ಅಲ್ಲಿ ನಾವು ನೋಡಿದಾಗ 80ಗಿಂತ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ರಿಸಲ್ಟ್ಸ್ ಬಗ್ಗೆ ಮಾತಾಡೋ ಮುಂಚೆ ಡಿಮಾರ್ಟ್ ನ ಬಿಸ್ನೆಸ್ ಮಾಡೆಲ್ ಏನು ಅಂತ ನೋಡ್ಕೊಂಬರೋಣ. ನೋಡಿ, ಡಿಮಾರ್ಟ್ ನ ಬಿಸ್ನೆಸ್ ಮಾಡೆಲ್ ವರ್ಕ್ ಆಗ್ತಿರೋದು ಮತ್ತೆ ಇದುವರೆಗೂ ವರ್ಕ್ ಆಗಿದ್ದು ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ವಿಷಯದಿಂದ ಅಂತ ಹೇಳ್ಬೋದು. ಇಂಡಿಯನ್ಸ್ ಬೇಸಿಕಲಿ ವ್ಯಾಲ್ಯೂ ಕಾನ್ಶಿಯಸ್, ಅಂದ್ರೆ ಬೆಲೆಗೆ ಜಾಸ್ತಿ ತೂಕ ಕೊಡ್ತಾರೆ ಮತ್ತೆ ಡಿಸ್ಕೌಂಟ್ಸ್ ನ ಇಷ್ಟಪಡ್ತಾರೆ. ಇದು ಅವರ ಮೇನ್ ಸ್ಟ್ರಾಟಜಿ. ಡಿಮಾರ್ಟ್ ಎವ್ರಿ ಡೇ ಲೋ ಕಾಸ್ಟ್, ಎವ್ರಿ ಡೇ ಲೋ ಪ್ರೈಸ್, EDLC EDLP ಸ್ಟ್ರಾಟಜಿಯಿಂದ ಫಾಲೋ ಮಾಡುತ್ತೆ. ಅಂದ್ರೆ ಕಾಂಪಿಟೇಟಿವ್ ಪ್ರೈಸ್ ಗಳಲ್ಲಿ ವಸ್ತುಗಳನ್ನ ಕೊಂಡ್ಕೊಂಡು ಆಪರೇಷನಲ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿಯಿಂದ ಕಮ್ಮಿ ಬೆಲೆಗೆ ಕಸ್ಟಮರ್ಸ್ಗೆ ಕೊಡೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಡಿಮಾರ್ಟ್ ಬಲ್ಕ್ ನಲ್ಲಿ ತಗೊಂಡು ಬೇಗ ಸಪ್ಲೈಯರ್ಸ್ಗೆ ಕೊಟ್ಟು ದುಡ್ಡನ್ನ ಕೊಡುತ್ತೆ. ಇದರಿಂದ ಅವ್ರಿಗೆ ಕಮ್ಮಿ ಬೆಲೆಗೆ ಮತ್ತೆ ಜಾಸ್ತಿ ಡಿಸ್ಕೌಂಟ್ಸ್ಗೆ ಮತ್ತೆ ಬೇಗ ಡೆಲಿವರಿ ಮಾಡೋದಕ್ಕೆ ಹಾಗೆ ನೆಗೋಷಿಯೇಟ್ ಮಾಡೋದಕ್ಕೂ ಸಹ ವರ್ಕ್ ಆಗತ್ತೆ. ಈಗ ಬೇರೆ ರಿಟೇಲರ್ಸ್ ವೆಂಡರ್ಸ್ಗೆ ಏನ್ ಮಾಡ್ತಾರೆ, ದುಡ್ಡು ಕೊಡೋದಕ್ಕೆ ಲೇಟ್ ಏನಾದ್ರೂ ಮಾಡಿದ್ರು ಅಂತಂದ್ರೆ ಡಿಮಾರ್ಟ್ ಸಪ್ಲೈಯರ್ಸ್ ಜೊತೆ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡುತ್ತೆ. ಅದಕ್ಕೆ ಅವ್ರಿಗೆ ಫೇವರಬಲ್ ಟರ್ಮ್ಸ್ ಕೂಡ ಸಿಗತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಅವರ ಒಂದು ಓನ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರೈವೇಟ್ ಲೇಬಲ್ಸ್ ಅಂತ ಏನ್ ಕರಿತೀವಿ, ಇದನ್ನ ಸೇಲ್ ಮಾಡೋದು. ಈ ಒಂದು ಪ್ರೈವೇಟ್ ಲೇಬಲ್ಸ್ ಇಂದ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಡಿಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಮಿಡಲ್ ಮಿನ್ಸ್ ಗಳು ಯಾರು ಕೂಡ ಇರೋದಿಲ್ಲ. ಈ ಕಾಸ್ಟ್ ಅಡ್ವಾಂಟೇಜ್ ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ ಕೊಡ್ತಾರೆ. ಇದು ಸೇಲ್ಸ್ ಟೈಮ್ ನಲ್ಲಿ ಮಾತ್ರ ಡಿಸ್ಕೌಂಟ್ಸ್ ಕೊಡೋದಲ್ಲ, ದಿನ ಬೆಲೆಗಳು ತುಂಬಾ ಕಮ್ಮಿ ಇರೋದ್ರಿಂದ ಡಿಮಾರ್ಟ್ ನ ಶಾಪಿಂಗ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಜನರಿಗೂ ಸಹ ಗೊತ್ತು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಡಿಮಾರ್ಟ್ ಅವರ ಜಾಸ್ತಿ ಸ್ಟೋರ್ಸ್ ಗಳು ಬಾಡಿಗೆಗೆ ತಗೊಳ್ಳೋದ್ರ ಬದಲು ಅವರದೇ ಆದ ಓನ್ ಸ್ಟೋರ್ಗಳಿರುತ್ತೆ. ಈಗ ರಿಟೇಲ್ ಸ್ಪೇಸ್ ಬಾಡಿಗೆಗೆ ತಗೊಳ್ಳೋದು ತುಂಬಾನೇ ಕಾಸ್ಟ್ಲಿ ಅಲ್ವಾ? ಅದರಲ್ಲೂ ಮೆಟ್ರೋ ಸಿಟೀಸ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಅವರ ಒಂದು ಪ್ರಾಪರ್ಟೀಸ್ ನ ಸ್ವಂತಕ್ಕೆ ತಗೊಳ್ಳೋದ್ರಿಂದ ಬಾಡಿಗೆ ಜಾಸ್ತಿ ಆದ್ರೂ ಕೂಡ ಅವರು ತುಂಬಾ ಸೇಫ್ ಆಗಿರ್ತಾರೆ. ಅವರ ಸ್ಟೋರ್ಸ್ ನ ತುಂಬಾ ಪ್ರಾಡಕ್ಟ್ಸ್ ಇರೋ ತರ ಡಿಸೈನ್ ಮಾಡ್ಕೊಳ್ತಾರೆ ಮತ್ತೆ ಖರ್ಚು ಸಹ ತುಂಬಾ ಕಡಿಮೆ ಆಗತ್ತೆ. ಅದಕ್ಕೆ ಡಿಮಾರ್ಟ್ ನ ಕಮ್ಮಿ ಖರ್ಚು ಮಾಡಿ ಜಾಸ್ತಿ ಸೇಲ್ ಮಾಡಬಹುದು. ಡಿಮಾರ್ಟ್ ನ ಇನ್ನೊಂದು ಮೇನ್ ಸ್ಟ್ರಾಟಜಿ ಅಂತಂದ್ರೆ ಕ್ಲಸ್ಟರ್ ಬೇಸ್ಡ್ ಎಕ್ಸ್ಪಾನ್ಷನ್. ಅಂದ್ರೆ ಇಡೀ ದೇಶದಲ್ಲಿ ಸ್ಟೋರ್ಸ್ ಓಪನ್ ಮಾಡೋ ಬದಲು ಒಂದೊಂದು ರೀಜನ್ ಅಲ್ಲೂ ಕೂಡ ಗ್ರೋ ಆಗ್ತಾರೆ. ಇದರಿಂದ ಆಪರೇಷನ್ ನ ಈಸಿ ಮಾಡೋದಕ್ಕೆ ಅಂದ್ರೆ ಸಪ್ಲೈ ಚೈನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ಆ ಏರಿಯಾದಲ್ಲಿ ಬ್ರ್ಯಾಂಡ್ ಲಾಯಲ್ಟಿನ ಬಿಲ್ಡ್ ಮಾಡೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗತ್ತೆ. ಬೇಸಿಕಲಿ ಇದು ನಿಧಾನವಾಗಿ ಬೆಳೆಯೋ ಸ್ಟ್ರಾಟಜಿ. ಇದರಿಂದ ಅವರು ಜಾಸ್ತಿ ರಿಸ್ಕ್ ತಗೊಳ್ಳೋದು ಕೂಡ ತಪ್ಪತ್ತೆ. ಕೊನೆಯದಾಗಿ ಡಿಮಾರ್ಟ್ ನ ಒಂದು ಥ್ರೂಔಟ್ ಅಂದ್ರೆ ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟು ಪ್ರಾಡಕ್ಟ್ಸ್ ಗಳು ಸೇಲ್ ಮಾಡ್ತಾರೆ ಅನ್ನೋದು. ನೋಡಿ, ರಿಟೇಲ್ ಇಂಡಸ್ಟ್ರಿಯಲ್ಲಿ ಡಿಮಾರ್ಟ್ ನ ಸ್ಟೋರ್ ಒಂದು ಸ್ಕ್ವೇರ್ ಫೀಟ್ ಗೆ ಜಾಸ್ತಿ ಸೇಲ್ ಮಾಡುತ್ತೆ. ಯಾಕೆ ಅಂತಂದ್ರೆ ಅವರು ಜಾಸ್ತಿ ಬೇಡಿಕೆ ಇರುವಂತಹ ವಸ್ತುಗಳನ್ನ ಮಾತ್ರ ಇಡ್ತಾರೆ. ಇನ್ನು ಸ್ಪೇಸ್ ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ ನ ಬೇಗ ಮೂವ್ ಕೂಡ ಮಾಡ್ತಾರೆ. ಇದು ಅವರ ಲೋ ಮಾರ್ಜಿನ್ ಮತ್ತೆ ಹೈ ವಾಲ್ಯೂಮ್ ಮಾಡೆಲ್ ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅವರವರ ಸ್ಟೋರ್ ನಲ್ಲಿ ಗ್ರೋಸರೀಸ್, ಕ್ಲೀನಿಂಗ್ ಪ್ರಾಡಕ್ಟ್ಸ್ ಮತ್ತೆ ಬೇಸಿಕ್ ಹೌಸ್ ಹೋಲ್ಡ್ ಗೂಡ್ಸ್ ತರಹದ ವಸ್ತುಗಳನ್ನ ಇಡ್ತಾರೆ. ಇವು ಜನರಿಗೆ ಪ್ರತಿದಿನ ಬೇಕಾಗುವಂತ ವಸ್ತುಗಳು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಇದು ವಾಲ್ಯೂಮ್ ಬಗ್ಗೆ, ಅಂದ್ರೆ ಪ್ರತಿ ವಸ್ತುವಿನ ಮೇಲೆ ಕಮ್ಮಿ ಲಾಭ ಇದ್ರೂ ಕೂಡ ಜಾಸ್ತಿ ವಸ್ತುಗಳನ್ನ ಮಾರೋದು. ಇನ್ನು ಡಿಮಾರ್ಟ್ ಗೆ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನೂ ಇಲ್ಲ. ರೀಸೆಂಟ್ ಆಗಿ ನಾವು ನೋಡಿದಾಗ ಕ್ವಿಕ್ ಕಾಮರ್ಸ್ ಇಂದ ಅವರು ಬಿಸ್ನೆಸ್ ಮೇಲೆ ಪರಿಣಾಮ ಆಗ್ತಿದೆ ಅಂತ ಮಾತಾಡಿದ್ದಾರೆ. ಇನ್ನು ಡಿಮಾರ್ಟ್ ಗೆ ಕಸ್ಟಮರ್ಸ್ ಲಾಯಲ್ಟಿ ಮೇನ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಜಾಸ್ತಿ ಜನ ಕಾಸ್ಟ್ ಗಿಂತ ಕನ್ವೀನಿಯನ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅದಕ್ಕೆ ಡಿಮಾರ್ಟ್ ಈ ಒಂದು ಚಾಲೆಂಜ್ ನ ಹೇಗೆ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈಗ ಅವರ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೋಡೋಣ.
FY25 Q3 ಅಲ್ಲಿ ನಾವು ನೋಡಿದಾಗ ಡಿಮಾರ್ಟ್ 17.5% ರೆವಿನ್ಯೂ ಗ್ರೋತ್ ಅನ್ನ ತಲುಪಿತ್ತು. ಅಂದ್ರೆ 15,973 ಕೋಟಿ ರೂಪಾಯಿಯನ್ನ ಮಾಡ್ಕೊಂಡಿದೆ. ಅವರ ಒಂದು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡಿದಾಗ 724 ಕೋಟಿ ಇದೆ ಅಂತ ನಮಗೆ ಗೊತ್ತಾಯಿತು. ಆದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 5% ಬೆಳೆದಿದೆ. ಇನ್ನು ಟಾಪ್ ಲೈನ್ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಮಾರ್ಜಿನ್ಸ್ ಕತೆ ಬೇರೆನೇ ಇದೆ. ಅವರ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ನಾವು ನೋಡಿದಾಗ 4.53% ಗೆ ಇಳಿದೋಗಿದೆ. ಅದು ಕಳೆದ ವರ್ಷ 5.09% ಇತ್ತು. ಮತ್ತೆ ಹಿಂದಿನ ಕ್ವಾರ್ಟರ್ ಅಲ್ಲಿ ನಾವು ನೋಡಿದಾಗ 4.57% ಇದ್ದಿದ್ದು. ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಅಂತಂದ್ರೆ ಈ FMCG ಕ್ಯಾಟಗರಿನಲ್ಲಿ ಡಿಸ್ಕೌಂಟ್ಸ್ ಜಾಸ್ತಿ ಮಾಡಿದಕ್ಕೆ ಮಾರ್ಜಿನ್ ಕಮ್ಮಿ ಆಯಿತು ಅಂತ ಅವ್ರು ಹೇಳಿದ್ದಾರೆ. ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಅಂದ್ರೆ SSSG ಅಂತ ಹೇಳ್ತೀವಿ. ಅಂದ್ರೆ 2 ವರ್ಷಕ್ಕಿಂತ ಹಳೆ ಸ್ಟೋರ್ಸ್ ನಲ್ಲಿ 8.3 ಸೇಲ್ ಆಗಿದೆ ಅಂತ ಇವ್ರು ಹೇಳ್ತಿರೋದು. ಅದು ಕಳೆದ ಕ್ವಾರ್ಟರ್ ಗಿಂತ ಬೆಟರ್ ಆದ್ರೂ ಕೂಡ ಎಕನಾಮಿ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಈ ಒಂದು ಪ್ರೆಷರ್ ಇದೆ ಅಂತ ಇವ್ರು ಹೇಳ್ತಿರೋದು. ಇನ್ನು ಮಾರ್ಜಿನ್ಸ್ ಕಮ್ಮಿ ಆಗೋದಕ್ಕೆ ಕೆಲವು ಮೇನ್ ಕಾರಣಗಳಿದೆ. ಫಸ್ಟ್, ಲೋ ಮಾರ್ಜಿನ್ ಅಲ್ಲಿ ಇರುವಂತಹ ಫುಡ್ ಆಗಿರ್ಬೋದು, FMCG ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಸೇಲ್ ಜಾಸ್ತಿ ಆಗ್ತಿರೋದ್ರಿಂದ ಓವರ್ ಆಲ್ ಪ್ರಾಫಿಟಬಿಲಿಟಿ ಕಮ್ಮಿ ಆಗ್ತಿದೆ. ಇನ್ನು ಜನರಲ್ ಮರ್ಚೆಂಡೈಸ್ ಮತ್ತೆ ಅಪ್ಯಾರಲ್ ತರ ಜಾಸ್ತಿ ಮಾರ್ಜಿನ್ ಇರೋ ವಸ್ತುಗಳ ಕಾಂಟ್ರಿಬ್ಯೂಷನ್ ಸಹ ಕಮ್ಮಿ ಆಗಿದೆ. ಅಂದ್ರೆ ಡಿಮಾರ್ಟ್ ಜಾಸ್ತಿ ಮಾರ್ಜಿನ್ ಇರೋ ವಸ್ತುಗಳನ್ನ ಕಮ್ಮಿ ಸೇಲ್ ಮಾಡ್ತಿದೆ. ಹಾಗೆ ಓವರ್ ಆಲ್ ಪ್ರಾಫಿಟ್ ಸಹ ಇದರಿಂದ ಕಮ್ಮಿ ಆಗೋಗಿದೆ. ಎರಡನೇ ಕಾರಣ, ಮೆಟ್ರೋ ಮಾರ್ಕೆಟ್ಸ್ ನಲ್ಲಿ ಈ ಒಂದು ಕಾಂಪಿಟೇಟಿವ್ ಆಗಿರೋದಕ್ಕೆ FMCG ಕಂಪನಿಗಳ ಒಂದು ಡಿಸ್ಕೌಂಟ್ಸ್ ಏನಿದೆ ಇದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಮಾರ್ಜಿನ್ ಕಮ್ಮಿ ಆಗಿದೆ ಅಂತಾನು ಈ ರಿಪೋರ್ಟ್ ಅಲ್ಲಿ ನಮಗೆ ಕಾಣಿಸುತ್ತೆ. ಡಿಮಾರ್ಟ್ ಬೇಗ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ಕಾಸ್ಟ್ ಪ್ರೆಷರ್ಸ್ ಕೂಡ ಜಾಸ್ತಿ ಆಗ್ತಿದೆ. ಈ ಕ್ವಾರ್ಟರ್ ನಲ್ಲಿ ಅವರ ಒಂದು 10 ಹೊಸ ಸ್ಟೋರ್ ಗಳನ್ನ ಅವರು ಓಪನ್ ಮಾಡಿದ್ದಾರೆ. ಈಗ ಅವರ ಒಂದು ಟೋಟಲ್ ಸ್ಟೋರ್ಸ್ ನಾವು ನೋಡಿದಾಗ 387 ಆಗಿದೆ. ಗೊತ್ತಾ, ಈ ಬೆಳವಣಿಗೆ ಅವಶ್ಯಕತೆ ಇದ್ರೂ ಕೂಡ ಹೊಸ ಸ್ಟೋರ್ ಬೆಳೆಯೋದಕ್ಕೆ ಮತ್ತೆ ಪ್ರಾಫಿಟ್ ಕೊಡೋದಕ್ಕೆ ಟೈಮ್ ತಗೊಳತ್ತೆ. ಇದಕ್ಕೋಸ್ಕರನೇ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು ಜಾಸ್ತಿ ಮಾಡ್ತಿದೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಿದೆ ಅಲ್ವಾ. ಈಗ ಕ್ವಿಕ್ ಕಾಮರ್ಸ್ ಬಗ್ಗೆ ಮಾತಾಡೋಣ. ಬ್ಲಿಂಕಿಟ್, ಝೆಪ್ಟೋ ಮತ್ತೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ತರ ಪ್ಲೇಯರ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಅರ್ಬನ್ ಗ್ರಾಸರಿ ಶಾಪಿಂಗ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಈಗ ತುಂಬಾ ಜನ ಕಾಸ್ಟ್ ಗಿಂತ ಕನ್ವೀನಿಯನ್ಸ್ಗೆ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಡಿಮಾರ್ಟ್ ರೆಡಿ ಅನ್ನೋ ಒಂದು ಇ ಕಾಮರ್ಸ್ ಆರ್ಮ್ ಇಂದ ರೆಸ್ಪಾನ್ಸ್ ಮಾಡ್ತಿದೆ. ಅದು FY25 ನಲ್ಲಿ 21.5% ಗ್ರೋತ್ ಅನ್ನು ತಗೊಂಡಿದೆ. ಆದ್ರೆ ಇ ಕಾಮರ್ಸ್ಗೆ ಟ್ರಾನ್ಸಿಷನ್ ಆಗೋದು ಡಿಮಾರ್ಟ್ ತರ ಲೋ ಮಾರ್ಜಿನ್ ಬಿಸ್ನೆಸ್ ಕಷ್ಟ. ಯಾಕೆ ಅಂತಂದ್ರೆ ಹೋಮ್ ಡೆಲಿವರಿಯಿಂದ ಆಪರೇಷನಲ್ ಕಾಸ್ಟ್ ತುಂಬಾನೇ ಜಾಸ್ತಿ ಆಗತ್ತೆ. ಬೇಸಿಕಲಿ ಅವ್ರು ಇನ್ನೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಗ್ರಾಸರಿ ಇ ಕಾಮರ್ಸ್ ಮಾರ್ಕೆಟ್ ಬೇಗ ಚೇಂಜ್ ಆಗ್ತಿದೆ ಅಂತ. ಹೋಮ್ ಡೆಲಿವರಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದಕ್ಕೆ ಅವರು ಪಿಕಪ್ ಪಾಯಿಂಟ್ ಗಿಂತ ಹೋಮ್ ಡೆಲಿವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಡಿಮಾರ್ಟ್ CEO ಆಗಿದ್ದಂತಹ ನೆವಿಲ್ಲೆ ನೊರೋನಾ ಅವರು 20 ವರ್ಷ ಆದ್ಮೇಲೆ ರಿಸೈನ್ ಮಾಡ್ತಿದ್ದಾರೆ. ಇನ್ ಮುಂದೆ ಯೂನಿಲಿವರ್ ನಲ್ಲಿದ್ದಂತಹ ಅನ್ಶುಲ್ ಆಸ್ವಾ ಅವರು ಹೊಸ CEO ಆಗ್ತಿದ್ದಾರೆ. ಇಂಡಿಯಾ ಚೈನಾ ತರ ಆಗೋಕೆ ಕಷ್ಟಪಡ್ತಿದೆ. ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಕಳೆದ ಶತಮಾನದಲ್ಲಿ ನಾವು ನೋಡಿದಾಗ ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ ಅಂತ ಒಂದು ಕಾನ್ಸೆಪ್ಟ್ ತುಂಬಾ ಫೇಮಸ್ ಆಗಿತ್ತು. 1990ರ ದಶಕದಲ್ಲಿ ಇಂಡಿಯಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಅಂದ್ರೆ ಆರ್ಥಿಕ ಬಿಕ್ಕಟ್ಟು ಬಂದಾಗ ಗವರ್ನಮೆಂಟ್ 1991ರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ತಗೊಂಡ್ ಬಂದಿತ್ತು. ಅದು ಗ್ಲೋಬಲೈಸೇಷನ್ ನ ಫಾಲೋ ಕೂಡ ಮಾಡಿತ್ತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಗ್ಲೋಬಲೈಸೇಷನ್ ತುಂಬಾ ಸ್ಪೀಡ್ ಆಗಿದೆ ಅಂತ ಹೇಳ್ಬೋದು. ವರ್ಲ್ಡ್ GDP ನಲ್ಲಿ ಎಕ್ಸ್ಪೋರ್ಟ್ಸ್ ಅಂದ್ರೆ ರಫ್ತು ಅಂತ ಏನ್ ಹೇಳ್ತೀವಿ, ಇದರ ಒಂದು ಶೇರ್ ಅನ್ನ ನಾವು ನೋಡಿದಾಗ 1990ರಲ್ಲಿ ಅದು 15% ಇತ್ತು. ಈಗ 25% ಹತ್ರ ಇದೆ. ತುಂಬಾ ದೇಶಗಳು ಇದರಿಂದ ಲಾಭನ ಮಾಡ್ಕೊಂಡಿದೆ. ಆದ್ರೆ ಅದು ಜಾಸ್ತಿ ಆಗೋಯ್ತು ನೋಡಿ. 1990ರಿಂದ 2008 ರವರೆಗೆ ವರ್ಲ್ಡ್ ಎಕನಾಮಿಕ್ ಫಾರಂ ಅಂತ ಏನ್ ಹೇಳ್ತೀವಿ ಅಂದ್ರೆ ಹೈಪರ್ ಗ್ಲೋಬಲೈಸೇಷನ್ ಅಂತ ಹೇಳೋ ಒಂದು ಫೇಸ್ ಅನ್ನ ತಗೊಂಡಿದೆ. ಆಮೇಲೆ 2008ರ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನ ನಾವು ನೋಡಿದಾಗ ಟ್ರೇಡ್ ವಾರ್ಸ್ ಅಂದ್ರೆ ವ್ಯಾಪಾರ ಯುದ್ಧ ಮತ್ತೆ ಒಂದೇ ಟ್ರೇಡ್ ಪಾರ್ಟ್ನರ್ಸ್ ಮೇಲೆ ಡಿಪೆಂಡ್ ಆಗೋದು ಸರಿ ಅಲ್ಲ ಅಂತ ಅನ್ಸದ್ಮೇಲೆ ಗ್ಲೋಬಲೈಸೇಷನ್ ಸ್ಲೋ ಆಗೋಯ್ತು. ಅದಕ್ಕೆ ಇದನ್ನ ಸ್ಲೋಬಲೈಸೇಷನ್ ಅಂತ ಕರೀತಾರೆ. ಈಗ ಅದು ಡಿ ಗ್ಲೋಬಲೈಸೇಷನ್ ಕಡೆ ಹೋಗ್ತಿದೆ. COVID-19 ಪ್ಯಾಂಡಮಿಕ್ ಆದ್ಮೇಲೆ ಯುಕ್ರೇನ್ ವಾರ್ ಮತ್ತೆ ಗ್ರೀನರ್ ಎಕನಾಮಿಗೆ ಪುಷ್ ಮಾಡ್ತಿರೋದ್ರಿಂದ ಗವರ್ನಮೆಂಟ್ ಮತ್ತೆ ಕಾರ್ಪೊರೇಷನ್ ಬೇರೆ ಬೇರೆ ದೇಶದ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗೋದು ಸರಿ ಇಲ್ಲ ಅಂತ ತಿಳ್ಕೊಳ್ತಿದ್ದಾರೆ. ಇನ್ನು ತುಂಬಾ ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ, ಬಿಲ್ಡ್ ಅಟ್ ಹೋಮ್ ಅಂದ್ರೆ ನಮ್ಮ ದೇಶದಲ್ಲೇ ಮಾಡ್ಕೊಳ್ಬೇಕು, ನಮ್ಮ ದೇಶದಲ್ಲೇ ಎಲ್ಲ ವಸ್ತುಗಳನ್ನ ತಯಾರಿಸಬೇಕು, ಇಲ್ಲ ಅಂತಂದ್ರೆ ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಮಾತ್ರ ವರ್ಕ್ ಮಾಡಬೇಕು ಅಂತಾನು ಕೂಡ ಅನ್ಕೊಳ್ತಿದ್ದಾರೆ.
ಇದು ಎಲ್ಲಾ ಕಡೆ ಕಾಣಿಸ್ತಿದೆ. ಇಂಡಿಯಾದಲ್ಲಿ ಇದನ್ನ ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ತೀವಿ. ಹಾಗೆ ಯುರೋಪಿಯನ್ ಯೂನಿಯನ್ ನಾವು ನೋಡಿದಾಗ ಇಲ್ಲಿ ಸ್ಟ್ರಾಟಜಿಕ್ ಆಟೋನಮಿ ಅಂತ ಕರೀತಾರೆ. ಇನ್ನು US ನಲ್ಲಿ ನಾವು ನೋಡಿದಾಗ ಅಮೆರಿಕ ಫಸ್ಟ್ ಅಂತ ಹೇಳ್ತಾರೆ. ಹೆಸರುಗಳು ಬೇರೆ ಬೇರೆ ಆದ್ರೂ ಕೂಡ ಎಲ್ಲರೂ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವಾವಲಂಬನೆಗೆ ಮತ್ತೆ ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದಾರೆ. ಈ ಟ್ರೆಂಡ್ ಇಂದ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಫ್ರಂಟ್ಸ್ ಗಳಲ್ಲಿ ತುಂಬಾನೇ ಚೇಂಜಸ್ ಆಗ್ತಿದೆ. ಇವತ್ತು ಇಂಡಿಯಾ ಇದನ್ನ ಹೇಗೆ ನೋಡ್ತಿದೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇಂಡಿಯಾಗೆ ಸೆಲ್ಫ್ ರಿಲಯನ್ಸ್ ಜಾಸ್ತಿ ಮಾಡೋದಕ್ಕೆ ತುಂಬಾನೇ ಕಾರಣಗಳಿದೆ. ಎನರ್ಜಿ ಅದರಲ್ಲೂ ಮೇನ್ ಆಗಿರೋದು. ಈಗ ನಾವು ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಮತ್ತೆ ಸೋಲಾರ್ ಪ್ಯಾನೆಲ್ಸ್ಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ. ಆದ್ರೂ ನಾವು ಏನ್ ಮಾಡ್ತಿದೀವಿ, ಇಂಪೋರ್ಟ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಇನ್ನೊಂದು ಮೇನ್ ಏರಿಯಾ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ಬೋದು. ಇಲ್ಲಿ ಸರ್ಕಾರ ಏನ್ ಮಾಡ್ತಿದೆ, ಟ್ರೈ ಮಾಡ್ತಾನೆ ಇದೆ ಈ ಒಂದು ಸೆಕ್ಟರ್ ಅಲ್ಲಿ ನಾವು ಗೆಲ್ಲೇಬೇಕು ಅಂತ. ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ SPECS ಅಂತ ಹೇಳ್ತೀವಿ. ಇಂಡಿಯಾ ಸೆಮಿಕಂಡಕ್ಟರ್ಸ್ ಮಿಷನ್ ಮತ್ತೆ ಗ್ಲೋಬಲ್ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಿರೋದ್ರಿಂದ ನಾವು ಇಂಪ್ರೂವ್ ಆಗ್ತಿದೀವಿ ಅಂತ ಹೇಳ್ಬೋದು. ಈಗ ನಾವು ನಮ್ಮ ಅವಶ್ಯಕತೆಗೆ ಆಗೋಷ್ಟು ಎಲೆಕ್ಟ್ರಾನಿಕ್ಸ್ ಪ್ರೊಡ್ಯೂಸ್ ನ ಮಾಡ್ಕೊಳ್ತಿದೀವಿ. ಮತ್ತೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಏನಾಗಿದೆ ಗೊತ್ತಾ, 2022ರಿಂದ 2024ರವರೆಗೆ 3 ಪಟ್ಟು ಜಾಸ್ತಿ ಆಗಿದೆ. ಇದರಲ್ಲಿ ಜಾಸ್ತಿ ಸ್ಮಾರ್ಟ್ ಫೋನ್ಸ್ ಇದೆ ಅಂತ ಹೇಳ್ಬೋದು. ಕಳೆದ ವರ್ಷ ಇಂಡಿಯಾ 7 ಐಫೋನ್ ನಲ್ಲಿ 1 ಐಫೋನ್ ನ ಅಸೆಂಬಲ್ ಮಾಡ್ತಿತ್ತು ಅಂತ ನ್ಯೂಸ್ ಕೂಡ ತುಂಬಾ ದೊಡ್ಡದಾಗಿತ್ತು. ಇನ್ನು ಐಫೋನ್ 16 ಲಾಂಚ್ ಆದಾಗ ಇಂಡಿಯಾ ಮಾಡಿರೋ ಐಫೋನ್ಸ್ ಚೈನಾ ಮಾಡಿರೋ ಐಫೋನ್ಸ್ ಜೊತೆನ ಒಂದು ಗ್ಲೋಬಲ್ ಮಾರ್ಕೆಟ್ಗೆ ಹೋಯ್ತು. ಮತ್ತೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಪ್ರೋ ಮತ್ತೆ ಪ್ರೋ ಮ್ಯಾಕ್ಸ್ ಅಂತ ಏನ್ ಹೇಳ್ತೀವಿ ಈ ಮಾಡೆಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು. ಬೇಸಿಕಲಿ ಇದರಿಂದ ಫಾಕ್ಸ್ಕಾನ್ ಆಪಲ್ ನ ಕಾಂಟ್ಯಾಕ್ಟ್ ಮ್ಯಾನುಫ್ಯಾಕ್ಚರರ್ ಯಾರೆಲ್ಲ ಇರ್ತಾರೆ ಅವರು ಇಂಡಿಯಾ ಅಂದ್ರೆ ಚೈನಾ ತರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನಂಬ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಚೈನಾಗೆ ಒಂದ್ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಒಂದು ಬಿಸ್ನೆಸ್ ಇನ್ನೊಂದು ಕಡೆ ಹೋಗ್ತಿದೆ ಅಂತ ಅವ್ರಿಗನ್ಸ್ತು. ಅದರಲ್ಲೂ ಅವರ ವಿರೋಧಿ ದೇಶಕ್ಕೆ ಹೋಗ್ತಿರೋದು ಅವ್ರಿಗಂತೂ ಒಂದು ಚೂರ್ ಕೂಡ ಇಷ್ಟ ಇಲ್ಲ. ರೆಸ್ಟ್ ಆಫ್ ದಿ ವರ್ಲ್ಡ್ ರಿಪೋರ್ಟ್ ಪ್ರಕಾರ ಚೈನಾ ಸ್ಟಾಫ್ಗೆ ಫಾಕ್ಸ್ಕಾನ್ ನ ಇಂಡಿಯಾ ಪ್ಲಾಂಟ್ಸ್ ನಲ್ಲಿ ವರ್ಕ್ ಮಾಡೋದಕ್ಕೆ ವೀಸಾ ಸಿಗ್ತಿಲ್ಲ. ಮತ್ತೆ ಇಂಡಿಯಾದಲ್ಲಿ ಕೆಲಸ ಯಾರೆಲ್ಲ ಮಾಡ್ತಿದ್ದಾರೆ ಅವ್ರನ್ನ ವಾಪಸ್ ಕರೆಸ್ತಿದ್ದಾರೆ. ಇನ್ನು ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಏನೆಲ್ಲ ಇರುತ್ತೆ ಅಂದ್ರೆ ವಿಶೇಷ ಉಪಕರಣಗಳು ಬರೋದನ್ನು ಕೂಡ ತಡೆದು ಹಾಕ್ತಿದ್ದಾರೆ. ಈ ತರ ಚೈನಾ ಮಾಡ್ತಿದೆ ಅಂತ ರಿಪೋರ್ಟ್ಸ್ ಪ್ರಕಾರ ನಮಗೆ ಗೊತ್ತಾಗ್ತಿದೆ. ಆಪಲ್ ಮತ್ತೆ ಫಾಕ್ಸ್ಕಾನ್ ಇದ್ರ ಬಗ್ಗೆ ಏನು ಕೂಡ ಹೇಳ್ತಿಲ್ಲ. ಇನ್ ಕೇಸ್ ಇದೇನಾದ್ರೂ ನಿಜ ಆಯ್ತು ಅಂತ ಇಟ್ಕೊಳ್ಳಿ, ಇಂಡಿಯಾದ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಖಂಡಿತವಾಗ್ಲೂ ಕೂಡ ತೊಂದರೆ ಆಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನ್ ವಿಷಯ ಗೊತ್ತಾ, ಒಂದು ಇಂಡಸ್ಟ್ರಿ ಬೆಳೆಯೋಕೆ ನಾಲೆಜ್ ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದ್ರೆ ತಂತ್ರಜ್ಞಾನ ವರ್ಗಾವಣೆ ಖಂಡಿತವಾಗ್ಲೂ ಮುಖ್ಯ. ಇಂಡಿಯಾ ಈಗ ತಾನೇ ಐಫೋನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಆದ್ರೆ ಚೈನಾದ ಒಂದು ಫಾಕ್ಸ್ಕಾನ್ ನಾವು ನೋಡಿದ್ರೆ ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇಂಡಿಯನ್ ಟೀಮ್ ಜೊತೆ ನಾಲೆಜ್ ನ ಶೇರ್ ಮಾಡ್ಕೊಂಡೆ ಮಾತ್ರ ನಮ್ಮ ಇಂಡಿಯಾ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನು ಚೈನಾ ಫ್ಯಾಕ್ಟರಿ ಆಫ್ ದಿ ವರ್ಲ್ಡ್ ಆಗಿದ್ದು ಇದೇ ತರ ಅವರು ಕೂಡ ಬೇರೆ ಕಂಪನಿಗಳನ್ನ ಅವರ ದೇಶಕ್ಕೆ ಬಂದು ಬಿಸ್ನೆಸ್ ಮಾಡೋದಕ್ಕೆ ಕರೆದ್ರು. ಆದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಲೋಕಲ್ ಆಗಿ ಆಗ್ಬೇಕು ಅಂತ ರೂಲ್ ಮಾಡಿದ್ರು. ಆದ್ರೆ ಇಂಡಿಯಾ ನಿಜವಾಗ್ಲೂ ಆತ್ಮನಿರ್ಭರ ಆಗ್ಬೇಕು ಅಂತಂದ್ರೆ ಇದೇ ಪ್ಲೇ ಬುಕ್ ನ ಯೂಸ್ ಮಾಡ್ಬೇಕಾಗತ್ತೆ. ಈ ರಿಪೋರ್ಟ್ ಏನಾದ್ರೂ ನಿಜ ಆಯ್ತು ಅಂತಂದ್ರೆ ಚೈನಾ ಟೆಕ್ನಾಲಜಿ ಟ್ರಾನ್ಸ್ಫರ್ ನ ತಡೆಯೋದಕ್ಕೆ ಟ್ರೈ ಮಾಡ್ತಿದೆ. ಮತ್ತೆ ಇಂಡಿಯಾ ಈ ಅಡ್ಡಿಗಳನ್ನ ದಾಟಬೇಕಾಗತ್ತೆ. ಇನ್ನು US ನಲ್ಲಿ ನಾವು ನೋಡಿದಾಗ ಇದೇ ತರನೂ ಕೂಡ ಆಗ್ತಿದೆ. ಸೆಮಿ ಕಂಡಕ್ಟರ್ಸ್ಗೆ ಬೇರೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡೋದಕ್ಕೆ US ನಲ್ಲಿ ಸೆಮಿ ಕಂಡಕ್ಟರ್ಸ್ ಕೂಡ ಕಂಡಿಡಿದಿದ್ದಾರೆ. ಆದ್ರೆ ಅವರ ಒಂದು ಶೇರ್ ನಾವು ನೋಡಿದಾಗ 1990 ನಲ್ಲಿ 37% ಇತ್ತು. ಈಗ 2022 ಅಲ್ಲಿ ನಾವು ನೋಡಿದಾಗ 10%ಗೆ ಇಳಿದೋಗಿದೆ. ಯಾಕೆ ಅಂತಂದ್ರೆ ಬೇರೆ ದೇಶದ ಸರ್ಕಾರ ಈ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು, US ಮಾಡಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಚಿಪ್ಸ್ ಆಕ್ಟ್ ಅಂತ ಒಂದು ತಗೊಂಡ್ ಬಂದ್ರು. TSMC ಅಂತ ಹೇಳ್ತೀವಿ. ಇದು $65 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿಸಿ 3 ಫ್ಯಾಬ್ಸ್ ಅಂದ್ರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಕಟ್ಸ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈಗ ಫಸ್ಟ್ ಫ್ಯಾಬ್ ಶುರು ಆಗ್ತಿದೆ, ಅದನ್ನು ಕೂಡ ತುಂಬಾ ಲೇಟ್ ಆಗಿ. ಯಾಕೆ ಅಂತಂದ್ರೆ ಸ್ಕಿಲ್ಡ್ ವರ್ಕರ್ಸ್ ತುಂಬಾನೇ ಕಡಿಮೆ ಇದ್ದಾರೆ. US ನಲ್ಲಿ ತೈವಾನೀಸ್ ಎಕ್ಸ್ಪರ್ಟ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ. ಆದ್ರೆ ಈಗ ಎಲ್ಲಾನು ಸರಿ ಹೋಗುತ್ತೆ ಅಂತ ರಿಪೋರ್ಟ್ ಪ್ರಕಾರ ಎಲ್ಲಾನು ಕೂಡ ಅನಲೈಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಡಿ ಗ್ಲೋಬಲೈಸೇಷನ್ ಕಡೆ ಹೋಗೋದಕ್ಕೆ ಟ್ರೈ ಏನೋ ಮಾಡ್ತಿದ್ದಾರೆ. ಆದ್ರೆ ಈಗಲೂ ಬೇರೆ ದೇಶದ ಪಾರ್ಟ್ನರ್ಸ್ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಯಾಕೆ ಅಂದ್ರೆ ನಮ್ಮ ಎಕನಾಮಿಕ್ಸ್ ಕನೆಕ್ಟೆಡ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಡಿಯಾ ಚೈನಾ ತರ ಆಗ್ಬೇಕು ಅಂತಂದ್ರೆ ಅದರ ಒಂದು ಪ್ಲೇ ಬುಕ್ ನ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ನೆಗೋಷಿಯೇಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಷ್ಟ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ಬೇಗ ನೋಡ್ಕೊಂಡ್ ಬಂದ್ಬಿಡೋಣ.
ನಂಬರ್ 1, ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಅವರ ಪ್ರೈವೇಟ್ ಲೇಬಲ್ ಬಿಸ್ನೆಸ್ ಅಂದ್ರೆ ಬಿಸ್ಟ್ರೋ ಮತ್ತೆ ಸ್ನ್ಯಾಕ್ ಮೇಲೆ FHRAI ಮತ್ತೆ NRAI ಅವರ ಒಂದು ಪಾರ್ಟ್ನರ್ ಡೇಟಾನ ತಗೊಂಡ್ವಿ ಅಂತಂದ್ರೆ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಂಪಿಟೇಷನ್ ಮತ್ತೆ ಫುಡ್ ಸೇಫ್ಟಿ ಬಗ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವಿಷಯ ಏನಿದೆ ಅಲ್ವಾ, ಇದು ಕಾಮರ್ಸ್ ಮಿನಿಸ್ಟ್ರಿ ಮತ್ತೆ CCI ವರೆಗೂ ಕೂಡ ಹೋಗ್ಬೋದು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನಂಬರ್ 2, ಕೋಲ್ ಇಂಡಿಯಾ ಅರ್ಜೆಂಟೈನಾದಲ್ಲಿ ಈ ಒಂದು ಲಿಥಿಯಂ ಬ್ರೈನ್ ಅಸೆಟ್ಸ್ ನ ಹುಡುಕ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತೆ IREL ಜೊತೆ ಪಾರ್ಟ್ನರ್ ಆಗಿ ಕ್ರಿಟಿಕಲ್ ಮಿನರಲ್ಸ್ ಮೇಲೂ ಕೂಡ ಫೋಕಸ್ ಮಾಡ್ತಿದ್ದಾರೆ. ಈ ಒಂದು ಮೂವ್ ಇಂದ ಇಂಡಿಯಾದ ಒಂದು ರಿನ್ಯೂವಬಲ್ ಎನರ್ಜಿ ಗೋಲ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಕೋಲ್ ಕಂಪನಿ ಒಂದು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆಗೋದನ್ನು ಕೂಡ ಕಮ್ಮಿ ಮಾಡಿ ಗ್ರೀನ್ ಎಕಾನಮಿಯಲ್ಲಿ ಮುಂದೆ ಬರ್ಬೋದು ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಿದೆ. ನಂಬರ್ 3, ರೂಪಾಯಿ ಬೆಲೆ ಡಾಲರ್ ಮುಂದೆ 86 ರೂಪಾಯಿಗೆ ಇಳಿದಿದೆ. ಅಂದ್ರೆ ಫಾರಿನ್ ಔಟ್ಫ್ಲೋಸ್ ಮತ್ತೆ ಡಾಲರ್ ಸ್ಟ್ರಾಂಗ್ ಆಗ್ತಿರೋದ್ರಿಂದ ಇದು ಹೀಗಾಗಿದೆ ಅಂತ ಹೇಳ್ಬೋದು. ಇನ್ನು ರೂಪಾಯಿ ಬೆಲೆ ಕಮ್ಮಿ ಆಗ್ಬಹುದು ಅಂತಾನು ಕೂಡ ಹೇಳ್ತಿದ್ದಾರೆ. ಇದರಿಂದ ಎಕ್ಸ್ಪೋರ್ಟರ್ಸ್ಗೆ ಲಾಭ, ಆದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳ ಮೇಲೆ ಜಾಸ್ತಿ ಆಗತ್ತೆ. ಇನ್ಫ್ಲೇಷನ್ ಜಾಸ್ತಿಯಾಗಿ ಜನರಿಗೆ ಕಷ್ಟ ಆಗೋದು ಮತ್ತೆ ಬಿಸ್ನೆಸ್ ಮತ್ತೆ ಮಾರ್ಕೆಟ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗೋದು ನಮ್ಗಿಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.